ಬೆಳಿಗ್ಗೆ ಬೇಗ ಎದ್ದು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂದರೆ ಆಗೋದೇ ಇಲ್ಲ. ಎದ್ದು ನೋಡಿದಾಗ ಡ್ಯೂಟಿ ಸ್ಟಾರ್ಟ್ ಮಾಡೋ ಟೈಮ್ ಆಗಿತ್ತು. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಡ್ಯೂಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಸೀದಾ ಬ್ರೇಕ್ಫಾಸ್ಟ್ ಮಾಡೋಕೆ ಹೊರಟೆ. ಹತ್ತಿರದಲ್ಲಿದ್ದ ಒಂದು ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಂಗೆ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಐಡಿಯಲ್ ಕೆಪಿಗಿಂದ ಆರ್ಡ್ರ್ ಕೊಟ್ಬಿಟ್ಟ. ಐಡಿಯಲ್ ಕೆಪಿಯಲ್ಲಿ ವೇಟ್ ಮಾಡಿ ಸುಮಾರು ಅರ್ಧ ಗಂಟೆ ವೇಟ್ ಮಾಡಿದೆ ಗುರು ಆರ್ಡ್ರಿಗೆ. ಅರ್ಧ ಗಂಟೆ ಆದಮೇಲೆ ಆರ್ಡ್ರ್ ಕೊಟ್ಟ ಅಂತೂ ಇಂತೂ ಆರ್ಡ್ರನ್ನ ಪಿಕ್ ಮಾಡಿ ಡೆಲಿವರಿ ಕೊಟ್ಟೆ. ಅರ್ಧ ಗಂಟೆ ವೇಟ್ ಮಾಡಿದ್ದಕ್ಕೆ ಇದು ಸ್ಕ್ರಾಚ್ ಕಾರ್ಡ್ ನೋಡ್ತಿರಲ್ಲ, ಝೊಮ್ಯಾಟೋದಲ್ಲಿ ಈ ಥರ ತುಂಬ ಒಂದು ಅರ್ಧ ಗಂಟೆ ಎಲ್ಲ ವೇಟ್ ಮಾಡಿದಾಗ ಈ ಥರ QR ಕೋಡ್ ಎಲ್ಲ ಕೊಡ್ತಾನೆ. ಅದರಲ್ಲಿ 30 ರೂಪಾಯಿ ಸಿಕ್ತು. ನೆಕ್ಸ್ಟು ಅಲ್ಲೇ ಹತ್ತಿರದಲ್ಲಿದ್ದ ಜೈನ್ ರೆಸ್ಟೋರೆಂಟಿಂದ ಒಂದು ಆರ್ಡ್ರ್ ಪಿಕ್ ಮಾಡಿಕೊಂಡೆ. ಪಿಕ್ ಮಾಡಿ ಡೆಲಿವರಿ ಕೊಡ್ತಾ ಇದ್ದಂಗೆ ಬಂದು ನೋಡಿದ್ರು ಕದ್ರಿ ಕೆಫೆಗೆ ಆರ್ಡ್ರು. ಇಲ್ಲಿ ಬಂದು ನೋಡ್ತೀನಿ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ವೇಟಿಂಗ್ ಇಲ್ಲಿ. ಅದಾದಮೇಲೆ ಇಲ್ಲೂ ವೇಟ್ ಮಾಡಿದ್ದಕ್ಕೆ ಇಲ್ಲೊಂದು QR ಕೋಡ್ ಸಿಕ್ತು. ಈ ಸಲ QR ಕೋಡಲ್ಲಿ 35 ರೂಪಾಯಿ ಎಕ್ಸ್ಟ್ರಾ ಸಿಕ್ತು. ವೇಟ್ ಮಾಡಿ ಸಾಕಾಗಿದ್ದಕ್ಕೆ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಸ್ವಲ್ಪ ರಿಫ್ರೆಶ್ ಆಗಿಬಿಟ್ಟೆ. ಅಷ್ಟೊತ್ತಿಗೆ ಜಸ್ಟ್ ಬೇಕಿಂದ ಒಂದು ಆರ್ಡ್ರ್ ಕೊಟ್ಟ. ಅದನ್ನು ಪಿಕ್ ಮಾಡಿ ಡೆಲಿವರಿ ಕೊಡ್ತಿದ್ದಂಗೆ ಒಂದು ಲೈಟಾಗಿ ಮತ್ತು ಟೈಮ್ ಕೂಡ ಆಗಿತ್ತು. ಟೀ ಬಿಸ್ಕೆಟ್ ತಿಂದುಬಿಟ್ಟು ಸಾಯಂಕಾಲ ಆಗಿತ್ತು ಅಷ್ಟರಲ್ಲಿ. ಮತ್ತು ಅಷ್ಟೊತ್ತಿಗೆ ನ್ಯಾಚುರಲ್ಸಿಂದ ಒಂದು ಐಸ್ ಕ್ರೀಮ್ ಆರ್ಡ್ರ್ ಬಿದ್ದಿತ್ತು. ಅದನ್ನು ಪಿಕ್ ಮಾಡಿಕೊಂಡು ಡೆಲಿವರಿ ಮಾಡಿದೆ. ಟೈಮ್ ನೋಡಿದರೆ 11:30 ಆಗಿ. ಅದಕ್ಕೆ ಲಾಸ್ಟ್ ಆರ್ಡ್ರ್ ಬಂದು ಬೆಜಿಲ್ ಕೆಫೆಯಿಂದ ಪಿಕ್ ಮಾಡಿ ಡೆಲಿವರಿ ಮಾಡಿ ಇವತ್ತಿಗೆ ಡ್ಯೂಟಿ ಆಫ್ ಮಾಡಿದೆ. ಇವತ್ತಿನ ಅರ್ನಿಂಗ್ಸ್ ನೋಡ್ತಿರ್ಬೋದು ನೀವು, 1201 ರೂಪಾಯಿ ಆಗಿದೆ. 24 ಆರ್ಡ್ರ್ ಆಗಿದೆ.